ಎಲ್ಲರಿಗೂ ನಮಸ್ಕಾರ. ನಾನು ಪ್ರತೀಕ್ಷಾ ಕುಲಕರ್ಣಿ ಹನಂಸಾಗರದಿಂದ ಮಾತಾಡ್ತಾ ಇದ್ದೀನಿ. 2 ದಿವಸದ ಹಿಂದೆ ನಾನು ನಮ್ಮಪ್ಪ ಜೊತೆ ಸಹಜವಾಗಿ 5 ಗಂಟೆಗೆ ಶಟಲ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀವಿ. ಅದೇ ರೀತಿ ಒಂದಿನ ಹೋಗೋ ಹೊತ್ತಿನಲ್ಲಿ ಎದುರಾಗಿ ನಮಗೆ ನಮ್ಮ ತಂದೆಯ ಶಾಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಶಿಕ್ಷಕಿ ತನ್ನ 2 ಮಕ್ಕಳನ್ನು ಕರೆದುಕೊಂಡು ನಮ್ಮ ಎದುರಿಗೆ ಬರ್ತಾ ಇದ್ರು. ಅದೇ ಹೊತ್ತಿನಲ್ಲಿ ಸಹಜವಾಗಿ ನಮ್ಮ ತಂದೆ ಗಾಡಿ ನಿಲ್ಲಿಸಿ, ಏನಮ್ಮ ಇಷ್ಟು ಬೆಳಗ್ಗೆ ಎಲ್ಲೋ ಹೊರಟಿರೋ ಹಾಗಿದೆ ಅಂತ ಕೇಳಿದ್ರು. ಅದು ಬೇರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವರಂದ್ರು, ಇಲ್ಲ ಸರ್, ಇವರಿಬ್ಬರನ್ನು ಹಾಸ್ಟೆಲ್ಗೆ ಅಥವಾ ಕೋಚಿಂಗ್ ಸೇರ್ಸೋಕೆ ಹೊರಟಿದ್ದೀನಿ ಅಂತಂದ್ರು. ಆಯ್ತಮ್ಮ, ಹೋಗಿ ಬನ್ನಿ ಅಂತಂದು ನಮ್ಮಪ್ಪ ಗಾಡಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋದ್ರು. ನನಗೆ ಆ ಕ್ಷಣದಲ್ಲಿ ಒಂದು ಯೋಚನೆ ಬಂತು. ಅದೇನಂದ್ರೆ, 10 ತಿಂಗಳ ಓದಿರ್ತೀವಿ ಶಾಲೆಯಲ್ಲಿ, 2 ತಿಂಗಳನ್ನ ಸರ್ಕಾರ ನಮಗೆ ವಿದ್ಯಾರ್ಥಿಗಳಿಗೆ ರಜೆಯಲ್ಲಿ ಮಜಾ ಮಾಡಕ್ ಕೊಟ್ರೆ, ಹೀಗೆ ಪಾಲಕರು ಮತ್ತೆ ನಮಗೆ ಕೋಚಿಂಗ್ಗೆ ಸೇರಿಸಿದ್ರೆ ನಾವು ನಮ್ಮ ಮಜಾನ ಹೇಗೆ ಅನುಭವಿಸೋದು? ಹೌದು ತಾನೆ? ಅದೇ ರೀತಿ ನಮಗೆ ಹೀಗೆ ಓದ್ಲಿಕ್ಕೆ ದಬ್ತಾ ಇದ್ರೆ ನಮಗೆ ರಜೆನೇ ಬೇಡ. ಹೌದು ತಾನೆ? ರಜೆನೇ ಬೇಡ, ಶಾಲೆಯಲ್ಲಿನೇ ಪಠ್ಯವನ್ನು ಓದ್ಕೊಳ್ತಾ ಹೋಗ್ಬಿಡ್ತೀವಿ. ಇದೇ ವಿಷಯದ ಮೇಲೆ ನಾನು ಈಗ ಒಂದು ಕತೆ ಬರೆದಿದ್ದೀನಿ. ಅದನ್ನ ನಿಮ್ಮ ಮುಂದೆ ಓದ್ಬೇಕು ಅನ್ನಿಸ್ತಾ ಇದೆ, ನಿಮಗೆ ಹೇಳ್ತೀನಿ. ಕತೆಯ ತಲೆ ಬರಹ ಮಕ್ಕಳ ಪ್ರತಿಭಟನೆ. ಕಮಲಾಪುರ ಒಂದು ಚಿಕ್ಕ ಹಳ್ಳಿ. ಆ ಹಳ್ಳಿಯಲ್ಲಿ ರಾಮು ಎನ್ನುವ ಚೂಟಿಯಾದ ಹುಡುಗ ಇದ್ದ. ಆ ಹುಡುಗನ ನೆಚ್ಚಿನ ಗೆಳೆಯರೆಂದರೆ ಪ್ರತೀಕ್ಷಾ, ಪ್ರಾರ್ಥನಾ ಹಾಗೂ ಪ್ರೀತಮ್. ಅಂದು ಶಾಲೆಯ ಕೊನೆ ದಿನ. ಹಾಗೆ ರಾಮು ಕೂಡ ತುಂಬಾ ಹುರುಪುಗೊಂಡು ಶಾಲೆಗೆ ಹೋಗಿದ್ದ. ಅಲ್ಲಿ ಮೇಷ್ಟ್ರು ಎಲ್ಲಾ ಮಕ್ಕಳನ್ನು ಕುರಿತು, ಮಕ್ಕಳೇ, ನಾಳೆಯಿಂದ ಬೇಸಿಗೆ ರಜೆ ಆರಂಭ. ನೀವು ರಜೆಯಲ್ಲಿ ಏನೇನು ಕಲಿತೀರಾ? ಈಜು ಕಲಿತೀರಾ, ಸೈಕಲ್ ಕಲಿತೀರಾ, ಅಥವಾ ಎಲ್ಲಾದ್ರೂ ಊರಿಗೆ ಪ್ರವಾಸಕ್ಕೆ ಹೋಗಿ ರಜಾ ದಿನಗಳನ್ನು ಕಳಿತೀರಾ ಎನ್ನುವ ಹೊತ್ತಿಗೆ ಗಂಟೆ ರಿಂಗಣಿಸಿತು. ಎಲ್ಲಾ ಮಕ್ಕಳು ತಮ್ಮ ಸ್ನೇಹಿತರ ಪರೀಕ್ಷೆಗೆ ಶುಭಾಶಯ ಕೋರಿ ಪರೀಕ್ಷಾ ಕೊಠಡಿಗೆ ಹೋದರು. ರಜೆಯಲ್ಲಿ ಏನು ಮಾಡಬೇಕೆಂದು ಯೋಚಿಸುವಷ್ಟರಲ್ಲಿ ಪತ್ರಿಕೆ ಮುಗಿದು ಹೋಯಿತು. ಎಲ್ಲರೂ ಅವರವರ ಸ್ನೇಹಿತರಿಗೆ ಸಹಜವಾಗಿ ಬೀಳ್ಕೊಟ್ಟು ತಮ್ಮ ತಮ್ಮ ಮನೆಗೆ ತೆರಳಿದರು. ರಾಮು ಮನೆಗೆ ಮರಳುವಾಗ, ನಾನು ಈ ಬಾರಿ ಈಜು ಕಲಿಬೇಕು, ಸೈಕಲ್ ಕಲಿಬೇಕು, ಓಣಿಯ ಗೆಳೆಯರ ಜೊತೆ ಆಟ ಆಡಬೇಕು ಎಂದು ಮನದಲ್ಲೇ ಅಂದುಕೊಂಡು ಖುಷಿಯಿಂದಲೇ ಮನೆಯತ್ತ ಬಂದ. ಮನೆಯೊಳಗೆ ಕಾಲಿಡುತ್ತಿದ್ದಂತೆ ಪೇಪರ್ ಓದುತ್ತಾ ಕುಳಿತಿದ್ದ ಅಪ್ಪನಲ್ಲಿಗೆ ಬಂದು ಸಂತೋಷದಿಂದ, ಅಪ್ಪ, ನನ್ನ ಸ್ನೇಹಿತರೆಲ್ಲ ಈಜು ಕಲಿಯುತ್ತಿದ್ದಾರೆ. ಪ್ರೀತಮ್ ಸೈಕಲ್ ಕಲಿಯಲು ಯೋಚನೆ ಮಾಡಿದ್ದಾನೆ. ಪ್ರಾರ್ಥನಾ ಸಂಗೀತ ಮತ್ತು ಪೇಂಟಿಂಗ್ ಕಲಿಯುತ್ತಾಳಂತೆ. ಪ್ರತೀಕ್ಷಾ ಭರತನಾಟ್ಯ ಕಲಿತಿದ್ದಾಳೆ. ಅದಕ್ಕೆ ನಾನು ಈ ಬಾರಿ ಈಜು ಮತ್ತು ಸೈಕಲ್ ಕಲಿಬೇಕು. ಕಲಿಸ್ಕೊಡ್ತೀಯಾ ಎಂದು ಅಪ್ಪನ ಹೆಗಲಿಗೆ ಕೈ ಹಾಕಿ ಪ್ರೀತಿಯಿಂದ ಕೇಳಿದ. ಅಪ್ಪ ಮಗನ ಈ ಸಂಭಾಷಣೆಯನ್ನು ಅಡುಗೆ ಮನೆಯಿಂದಲೇ ಕೇಳಿಸಿಕೊಂಡ ರಾಮುನ ಅಮ್ಮ ಅಲ್ಲಿಂದಲೇ, ಏನೋ ರಾಮು, ಕಳೆದ ಬಾರಿ ನೀನು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀಯಾ ಎಂಬುದು ನೆನಪಿದೆಯಾ? ಈಜು ಇಲ್ಲ, ಗೀಜು ಇಲ್ಲ, ಸುಮ್ಮನೆ ಕೋಚಿಂಗಿಗೆ ಹೋಗು. ಈಗಾಗಲೇ ನಿಮ್ಮಪ್ಪ ದೂರದ ಊರಿನಲ್ಲಿರುವ ಕೋಚಿಂಗ್ ಸೆಂಟರ್ಗೆ ಸಂಪರ್ಕಿಸಿ ಫೀ ಕೂಡ ಕಟ್ಟಿ ಬಂದಿದ್ದಾರೆ. ನೀನು ನಾಡಿದ್ದೇ ಹೊರಡಬೇಕು. ನಿನ್ನ ತಲೆಯಲ್ಲಿರುವ ಈ ಈಜು ಗೀಜು ತೆಗೆದು ಹಾಕಿ ಗಣಿತ, ವಿಜ್ಞಾನ, ಇಂಗ್ಲಿಷನ್ನ ತುಂಬಿಕೋ ಎಂದು ಕೋಚಿಂಗಿಗೆ ಹೋಗಲು ಕೊನೆಯ ಸೈರನ್ ಎಂಬಂತೆ ಕೈಯಲ್ಲಿದ್ದ ಪಾತ್ರೆಯನ್ನು ಸಿಟ್ಟಿನಿಂದ ಢಣ್ಣೆಂದು ಕೆಳಗೆ ಹಾಕಿದಳು. ಈ ವಾತಾವರಣದಿಂದ ರಾಮು ತಾನಂದುಕೊಂಡ ಕನಸು ಚೂರು ಚೂರಾಗಿ ಹೋಯಿತು ಎಂದು ಅಳಹತ್ತಿದ. ತನ್ನ ವೇದನೆಯನ್ನು ಹೇಳಿಕೊಳ್ಳುವುದಕ್ಕಾಗಿ ಸ್ನೇಹಿತೆ ಪ್ರತೀಕ್ಷಾಳ ಬಳಿ ಹೋದ.
ಮನೆಗೆ ಹೋಗುವಾಗ ನಗುಮೊಗದಿಂದ ಹೋಗಿದ್ದ ಪ್ರತೀಕ್ಷಾ ಆಗ ಮಾತ್ರ ಪೆಚ್ಚು ಮಾರೆ ಹಾಕಿಕೊಂಡು ಬಟ್ಟೆ ತೊಳೆಯುತ್ತಾ ಕುಳಿತಿದ್ದಳು. ಪ್ರತೀಕ್ಷಾ, ನಾನು ಅಂದುಕೊಂಡಂತೆ ಈ ಬಾರಿ ರಜೆಯಲ್ಲಿ ಈಜು ಕಲಿಯುವುದಾಗಲಿ ಸೈಕಲ್ ಕಲಿಯುವುದಾಗಲಿ ನನ್ನಿಂದ ಆಗುತ್ತಿಲ್ಲ. ಆ ಮನೆಯಲ್ಲಿ ಅದಕ್ಕೆಲ್ಲ ಅವಕಾಶವೇ ಕೊಡುತ್ತಿಲ್ಲ. ಮುಂದಿನ ಬಾರಿ ನೀನು ಹೆಚ್ಚು ಅಂಕಗಳನ್ನು ಪಡೆದು ಕ್ಲಾಸ್ಗೆ ಫಸ್ಟ್ ರ್ಯಾಂಕ್ ಬರಬೇಕು, ಹಾಗೆ ಹೀಗೆ ಅಂತ ಹೇಳಿ ನನ್ನನ್ನು ಕೋಚಿಂಗ್ ಸೆಂಟರ್ಗೆ ಕಳಿಸುತ್ತಿದ್ದಾರೆ. ನಾನು ರಜೆಯ ಮಜವನ್ನು ಅನುಭವಿಸುವ ಅವಕಾಶದಿಂದ ವಂಚಿತನಾದೆ ಎಂದು ಹೇಳಿದ. ಪ್ರತೀಕ್ಷಾ ಮುಖ ಎತ್ತಿದಾಗ ಅವಳ ಕಣ್ಣುಗಳು ನೀರಿನಿಂದ ತುಂಬಿಕೊಂಡಿದ್ದವು. ಕಂಠ ಬಿಗಿದಿತ್ತು. ಮಾತು ಹೊರಡದಂತೆ ನಾಲಿಗೆ ಬಿಗಿಯಾಗಿತ್ತು. ಹೂವಿನಂತಿದ್ದ ಅವಳ ಮುಖ ಬಾಡಿ ಹೋಗಿತ್ತು. ಶಕ್ತಿ ಇಲ್ಲದಂತಾಗಿ ಕೈಗಳು ಸೋತಂತೆ ಕಾಣುತ್ತಿದ್ದವು. ಪ್ರತೀಕ್ಷಾ, ನಾನು ಆಗಿನಿಂದಲೂ ಮಾತನಾಡುತ್ತಲೇ ಇದ್ದೇನೆ. ನೀನು ಮಾತ್ರ ಏನೂ ಮಾತನಾಡದೆ ಸುಮ್ಮನೆ ಕಣ್ಣೀರು ಸುರಿಸುತ್ತಿದ್ದೀಯಾ? ಏಕೆ, ಏನಾಯಿತು ಎಂದು ರಾಮು ಪ್ರಶ್ನಿಸಿದಾಗ, ಏನು ಹೇಳಬೇಕು ರಾಮು, ಭರತನಾಟ್ಯ ಕಲಿಯಬೇಕೆಂಬ ನನ್ನ ಆಸೆಯು ಕಮರಿ ಹೋಗಿದೆ. ನಮ್ಮ ಮನೆಯಲ್ಲಿ ನನ್ನನ್ನು ಯಾವುದೋ ಕೋಚಿಂಗ್ ಸೆಂಟರ್ಗೆ ಕಳಿಸಲು ಏರ್ಪಾಟು ಮಾಡಿದ್ದಾರೆ. ಹೀಗಾಗಿ ನನಗೂ ಅವಕಾಶ ಸಿಗಲಿಲ್ಲ. ಅಪ್ಪ ಅಮ್ಮ ಬೈದು ಕಳಿಸಿದರು ಎಂದು ನೋವು ತೋಡಿಕೊಂಡಳು. ಹಾಗಾದರೆ ಪ್ರಾರ್ಥನಾಳ ಕಥೆ ಏನಾಗಿದೆ ನೋಡೋಣ ನಡಿ ಎಂದು ರಾಮು ಮತ್ತು ಪ್ರತೀಕ್ಷಾ ಪ್ರಾರ್ಥನಾಳ ಮನೆಯತ್ತ ಹೆಜ್ಜೆ ಹಾಕಿದರು. ದೂರದಿಂದಲೇ ಬರುತ್ತಿದ್ದ ಇವರಿಬ್ಬರನ್ನು ನೋಡಿದ ಪ್ರಾರ್ಥನಾಳ ತಾಯಿ ಬಿರುಗಣ್ಣಿನಿಂದಲೇ ನೋಡಿ, ಮತ್ತೇನು ಪ್ಲಾನ್ ಮಾಡಿಕೊಂಡು ಬಂದಿದ್ದೀರಿ? ಈಗ ಅವಳಿಗೆ ನೀವು ಹೇಳಿದ್ದೇ ಸಾಕು ಎಂದು ಒಳ ಹೋದಳು. ಇಲ್ಲ ಆಂಟಿ, ನಾವು ಆಟ ಆಡಲು ಬಂದಿದ್ದೇವೆ ಅಷ್ಟೇ ಎಂದು ಪ್ರತೀಕ್ಷಾ ಸಬೂಬು ನೀಡಿ ಪ್ರಾರ್ಥನಾಳ ಕೊಠಡಿಗೆ ಹೋದಳು. ಅಲ್ಲಿ ಪ್ರಾರ್ಥನಾ ಬ್ಯಾಗ್ನಲ್ಲಿ ಬಟ್ಟೆ, ಪುಸ್ತಕ, ಹಾಸಿಗೆ ಇಟ್ಟುಕೊಂಡು ಸಿದ್ಧಪಡಿಸಿಕೊಳ್ಳುತ್ತಿರುವುದನ್ನು ಕಂಡ ಇವರಿಗೆ ಇಲ್ಲೂ ಏನೋ ಗಲಾಟೆ ನಡೆದಿದೆ ಎಂದು ಊಹಿಸಿದರು. ಇವರನ್ನು ನೋಡಿದ ಪ್ರಾರ್ಥನಾ, ಇಲ್ಲಿಗೇಕೆ ನೀವು ಬಂದ್ರಿ? ನಮ್ಮ ಅಪ್ಪನಮ್ಮ ನನ್ನನ್ನು ಆಟಕ್ಕಾಗಲಿ ಪೇಂಟಿಂಗ್ ಕಲಿಯುವುದಕ್ಕಾಗಲಿ ಸಂಗೀತ ಕಲಿಯುವುದಕ್ಕಾಗಲಿ ಅವಕಾಶ ನೀಡುವುದಿಲ್ಲ. ಅಷ್ಟೇ ಏಕೆ, ನಿಮ್ಮ ಜೊತೆ ಆಟವಾಡಲು ಬಿಡುವುದಿಲ್ಲ. ನಾಡಿದ್ದೇ ನನ್ನನ್ನು ಬೆಂಗಳೂರಿನ ಕೋಚಿಂಗ್ ಸೆಂಟರ್ಗೆ ಸೇರಿಸಲು ತೀರ್ಮಾನಿಸಿದ್ದು, ಬ್ಯಾಗ್ ಸಿದ್ಧಪಡಿಸಿಕೊಳ್ಳಲು ತಿಳಿಸಿದ್ದಾರೆ ಎಂದು ಪಾಪ ಅಳುತ್ತಲೇ ಹೇಳಿದಳು. ತನ್ನ ಸ್ನೇಹಿತರನ್ನು ಹುಡುಕಿಕೊಂಡು ನೇರವಾಗಿ ಪ್ರೀತಮ್ ಪ್ರಾರ್ಥನಾಳ ಮನೆಗೆ ಬರುತ್ತಾನೆ. ನಾನು ನಿಮ್ಮನ್ನೆಲ್ಲ ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗಿ ಬಂದೆ, ನಂತರ ನೀವು ಇಲ್ಲಿರುವುದು ಗೊತ್ತಾಗಿ ಬಂದೆ ಎಂದು ಪ್ರೀತಮ್ ಹೇಳಿದಾಗ ಪ್ರತೀಕ್ಷಾ, ಅದಿರಲಿ, ನಾಳೆಯಿಂದ ಬೇಸಿಗೆ ರಜೆ ಮಜಾ ಅನುಭವಿಸುವ ನಿನ್ನ ಪ್ಲಾನ್ ಎಲ್ಲಿಗೆ ಬಂತು ಎಂದು ಕೇಳಿದಾಗ, ಮಜಾ ಎಲ್ಲಿಂದ ಬಂತು? ಮನೆಯಲ್ಲಿ ಆಟನೂ ಇಲ್ಲ, ನೋಟನೂ ಇಲ್ಲ, ಓದಿನಲ್ಲಿ ಮಗ್ನನಾಗು ಎಂದು ಅಪ್ಪ ಅಮ್ಮ ಬೈದು ಕಳಿಸಿದ್ದಾರೆ ಎಂದು ಹೇಳಿ ನಿಟ್ಟುಸಿರು ಬಿಟ್ಟ. ಹೌದು, ಎಲ್ಲರ ಸಮಸ್ಯೆ ಒಂದೇ ರೀತಿಯಾಗಿದೆ. ಸರಕಾರ 10 ತಿಂಗಳ ಓದಿದ ಮಕ್ಕಳಿಗೆ ಮನಸ್ಸಿಗೆ ಪ್ರಫುಲ್ಲತೆ ಸಿಗಲಿ ಎಂದು 2 ತಿಂಗಳು ಬೇಸಿಗೆ ರಜೆ ನೀಡಿದರೆ ಪಾಲಕರು ಮತ್ತೆ ಓದಿಗೆ ದಬ್ಬುತ್ತಿದ್ದಾರೆ. ಇದಕ್ಕೊಂದು ಉಪಾಯ ಮಾಡದಿದ್ದರೆ ನಮ್ಮ ಬಾಲ್ಯ ಜೀವನವನ್ನು ಓದು ಮಾರ್ಕ್ಸ್ನಲ್ಲಿಯೇ ಕಳೆಯಬೇಕಾಗುತ್ತದೆ ಎಂದು ಪ್ರೀತಮ್ ತುಂಬಾ ನೋವಿನಿಂದ ಹೇಳಿದ. ಹೌದು, ಶಾಲೆಯಲ್ಲಿ ಶಿಕ್ಷಕರು ಹೇಳಿದ್ದನ್ನು ಪಾಲಿಸಬೇಕು ಎಂದು ಪಾಲಕರು ನಮಗೆ ಆಗಾಗ ಹೇಳುತ್ತಾರೆ. ಶಿಕ್ಷಕರು ರಜೆ ಬಿಡುವಾಗ ನೀವು ಏನಾದರೊಂದು ಹೊಸತನ್ನು ಕಲಿಯಿರಿ, ಈಜು ಕಲಿಯಿರಿ, ಸಂಗೀತ ಕಲಿಯಿರಿ, ಡ್ರಾಯಿಂಗ್ ಕಲಿಯಿರಿ, ಹೀಗೆ ಏನಾದರೊಂದು ನಿಮಗಿಷ್ಟವಾದ ಚಟುವಟಿಕೆಯನ್ನು ಕಲಿಯಿರಿ ಎಂದು ಹೇಳಿದ್ದಾರೆ ಅಲ್ವಾ. ಆದರೆ ಪಾಲಕರು ತಮ್ಮ ಮಾತನ್ನು ಅವರೇ ಮುರಿಯುತ್ತಾರಲ್ಲ ಎಂದು ಪ್ರಾರ್ಥನಾ ಹೇಳಿದಳು. ನಾವು ಇದಕ್ಕೊಂದು ಉಪಾಯ ಮಾಡಿ ನಮ್ಮ ಬಾಲ್ಯ ಜೀವನವನ್ನು ಅನುಭವಿಸಲು ಪಾಲಕರಿಂದ ಗೆಲ್ಲಲೇಬೇಕು, ಏನಂತೀರಿ ಎಂದು ಪ್ರತೀಕ್ಷಾ ಹೇಳಿದಾಗ, ಆಗಲಿ, ಅದೇನು ಹೇಳು, ಏನೇ ಆಗಲಿ ನಮ್ಮ ರಜಾ ದಿನಗಳನ್ನು ಮಜವಾಗಿ ಕಳೆಯಲೇಬೇಕು ಎಂದು ಎಲ್ಲರೂ ಒಮ್ಮೆಲೇ ಹೇಳಿದರು. ಆಯಿತು, ನಾಳೆ ಬೆಳಿಗ್ಗೆಯಿಂದ ನಮ್ಮ ಮನೆಯ ಮುಂದೆ ನಾವೆಲ್ಲರೂ ಪ್ರತಿಭಟನೆ ಮಾಡೋಣ. ಯಾರು ಊಟ ಮಾಡುವಂತಿಲ್ಲ, ಮನೆಯಲ್ಲಿ ಹೇಳಿದ ಕೆಲಸವನ್ನು ಮಾಡುವಂತಿಲ್ಲ, ಮಾತಾಡುವಂತಿಲ್ಲ ಎಂದು ಪ್ರತೀಕ್ಷಾ ಎಲ್ಲರಿಗೂ ಸಲಹೆ ನೀಡಿದಳು. ಮರುದಿನ ಬೆಳಿಗ್ಗೆ ಮಕ್ಕಳೆಲ್ಲರೂ ತಮ್ಮ ತಮ್ಮ ಮನೆಗಳ ಮುಂದೆ ಕೈಯಲ್ಲಿ ಫಲಕ ಹಿಡಿದು ಬೇಕೇ ಬೇಕು, ನ್ಯಾಯ ಬೇಕು ಎಂದು ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ರಾಮು, ನಿಮ್ಮಪ್ಪ ಬರ್ತಾರೆ, ಬೇಗ ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊ
ಎಂದು ಒಳಗಿನಿಂದ ಅಮ್ಮ ಕೂಗಿದಾಗಲೂ ಯಾವುದೇ ಪ್ರತಿಕ್ರಿಯೆ ಬರುವುದಿರುವುದನ್ನು ಕಂಡ ರಾಮುವಿನ ತಾಯಿ ಹೊರಗೆ ಬಂದಾಗ, ನಮಗೆ ರಜೆಯ ದಿನಗಳನ್ನು ಮಜವಾಗಿ ಕಳೆಯಲು ಅವಕಾಶ ಕೊಡಿ, ನಮ್ಮ ಹಕ್ಕುಗಳನ್ನು ಕಿತ್ತುಕೊಳ್ಳಬೇಡಿ, ಮಕ್ಕಳನ್ನು ಪುಸ್ತಕದ ಹುಳುಗಳನ್ನಾಗಿ ಮಾಡಬೇಡಿ ಎಂದು ಫಲಕಗಳನ್ನು ಹಿಡಿದುಕೊಂಡು ಕುಳಿತಿದ್ದನ್ನು ನೋಡಿದ ರಾಮುವಿನ ತಾಯಿಗೆ ಸಿಟ್ಟು ಬಂದು ಒಳಗಡೆ ಕೋಲು ಹುಡುಕಲು ಹೋದ ಸಂದರ್ಭದಲ್ಲಿಯೇ ರಾಮುವಿನ ತಂದೆ ಬಂದು ರಾಮುವಿನ ಅವತಾರ ನೋಡಿ ಮರುಗಿದರು. ನೋಡಿ, ನಿಮ್ಮ ಮಗ ಎಷ್ಟು ನಮಗೆ ಎದುರಾಗಿದ್ದಾನೆ, ಈ ವಯಸ್ಸಿನಲ್ಲಿ ನಮಗೆ ಎದುರಾಗಿ ಪ್ರತಿಭಟನೆ ಮಾಡುತ್ತಿದ್ದಾನೆ, 2 ಬಾರಿಸಿದರೆ ಪ್ರತಿಭಟನೆ ಬಿಟ್ಟು ಒಳಗೆ ಬರುತ್ತಾನೆ, ಏನು ನೋಡುತ್ತಾ ನಿಂತಿದ್ದೀರಿ, ತಗೊಳ್ಳಿ ಕೋಲು ಎಂದು ಗಂಡನ ಕೈಯಲ್ಲಿ ಕೋಲು ಕೊಡಲು ಹೋದಾಗ ರಾಮುವಿನ ತಂದೆ, ನಿಲ್ಲು, ನೀನು ನಾನು ಬಾಲ್ಯದಲ್ಲಿ ಆಟ ಆಡಿಲ್ಲವೇ, ಮರವೇರಿ ಮಾವಿನಕಾಯಿ ಕಿತ್ತಿಲ್ಲವೇ, ಮರಕೋತಿ ಆಟ ಆಡಿಲ್ಲವೇ, ಅಥವಾ ಈಜು ಕಲಿತಿಲ್ಲವೇ, ಅಜ್ಜಿ ಮನೆಗೆ ಹೋಗಿ ಕತೆ ಕೇಳಿಲ್ಲವೇ, ನಾವು ಅನುಭವಿಸಿದ ಆ ಬಾಲ್ಯದ ಸಂಭ್ರಮವನ್ನು ನಮ್ಮ ಮಕ್ಕಳಿಂದ ಹೇಗೆ ಕಸಿದುಕೊಳ್ಳಬೇಕು ಎಂದು ಹೇಳುತ್ತಿದ್ದಂತೆ ರಾಮುವಿಗೆ ಆಕಾಶವೇ ಕೈಯಲ್ಲಿ ಸಿಕ್ಕಂತಾಯಿತು. ಏಳು ರಾಮು, ಮುಖ ತೊಳೆದು ಊಟ ಮಾಡೋಣ, ನಾಳೆಯಿಂದ ಈಜು ಕಲಿಸುತ್ತೇನೆ, ಹೊಸ ಸೈಕಲ್ ತರಿಸಿಕೊಡುತ್ತೇನೆ ಎಂದಾಗ ರಾಮು ಫಲಕಗಳನ್ನು ಕೈಬಿಟ್ಟು ಅಪ್ಪನನ್ನು ಪ್ರೀತಿಯಿಂದ ಅಪ್ಪಿಕೊಂಡ. ಆ ಹೊತ್ತಿಗಾಗಲೇ ಅವನ ಸ್ನೇಹಿತರಾದ ಪ್ರೀತಮ್, ಪ್ರತೀಕ್ಷಾ ಹಾಗೂ ಪ್ರಾರ್ಥನಾ ಬಂದು ನಿಂತಿದ್ದರು. ಅಂದ ಹಾಗೆ ಅವರ ಮೊಗದಲ್ಲೂ ಈಗ ಸಂತಸ ತುಂಬಿತ್ತು. ರಾಮುವಿನ ಮನೆಯಲ್ಲಾದ ರೀತಿಯಲ್ಲೇ ಅವರ ಮನೆಯಲ್ಲೂ ನಡೆದಿತ್ತು. 2 ತಿಂಗಳ ಕಾಲ ಮಕ್ಕಳೆಲ್ಲ ತಾವು ಅಂದುಕೊಂಡಂತೆ ಈಜು ಕಲಿತರು, ಕತೆ ಕೇಳಿದರು, ಚಿನ್ನಿ ದಾಂಡು ಆಡಿದರು, ರಂಗೋಲಿ, ಚಿತ್ರಕಲೆ, ಸಂಗೀತ ಕಲಿತರು, ಗಿಡಮರ ಸುತ್ತಿ ಸಂಭ್ರಮಿಸಿದರು. ಒಟ್ಟಾರೆ ಮಕ್ಕಳ ಹೋರಾಟದ ಫಲವಾಗಿ ರಜೆಯ ಮಜಾ ಅವರಿಗೆ ದೊರೆಯುವಂತಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಹೇಗಿತ್ತು ನನ್ನ ಕತೆ?